ಬಹಳ ಇಂಟ್ರೆಸ್ಟಿಂಗ್ ರಾಜ್ಯದೊಂದು ಡೀಟೇಲ್ ಬರ್ತಾ ಇದೆ. ಉತ್ತರ ಪ್ರದೇಶಕ್ಕೆ ಒಂದು ರಾಜಕೀಯವಾಗಿ ಒಂದು ಮಾತಿದೆ. ಇಂದ್ರಪ್ರಸ್ಥದ ಸಿಂಹಾಸನ ಲಕ್ನೋದಲ್ಲಿ ರೆಡಿ ಆಗುತ್ತೆ ಅಂತ. ಅಂದ್ರೆ ಉತ್ತರ ಪ್ರದೇಶ ಗೆದ್ದವರು ದಿಲ್ಲಿಯಲ್ಲಿ ಆಡಳಿತ ಮಾಡ್ತಾರೆ ಅಂತ. ಮ್ಯಾಟ್ರಿಕ್ಸ್ ಪ್ರಕಾರ 72 ಸೀಟ್ ಬರುತ್ತೆ ಉತ್ತರ ಪ್ರದೇಶದಲ್ಲಿ ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 8 ಕ್ಷೇತ್ರವನ್ನ ಗೆಲ್ಲಬಹುದು ಅಂತ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇರೋದು. ಉತ್ತರ ಪ್ರದೇಶವನ್ನ ಗೆದ್ದವರು ದೇಶವನ್ನು ಆಳ್ತಾರೆ ಅನ್ನೋದು ರಾಜಕೀಯ ನಂಬಿಕೆ. ಪಿ ಮಾರ್ಕ್ ಪ್ರಕಾರ NDA 69 ಗೆಲ್ಲತ್ತೆ ಅಂತ ಹೇಳ್ತಾ ಇದೆ. ಇಂಡಿಯಾ ಮೈತ್ರಿಕೂಟ 11 ಕ್ಷೇತ್ರಕ್ಕಷ್ಟೇ ಸೀಮಿತವಾಗಬಹುದು. ಇಂಡಿಯಾ ಮೈತ್ರಿಕೂಟ ಅಂತಂದ್ರೆ ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಅಲ್ಲಿ BSP ಹೊರಗೆ ಬಂದಿದೆ, ಅಥವಾ BSP ಆ ಇದರಲ್ಲಿ ಇಲ್ಲ, ಆ ಒಕ್ಕೂಟದಲ್ಲೇ ಇಲ್ಲ ಅವರು. ಹಿಂದಿ ಹಾರ್ಟ್ಲ್ಯಾಂಡ್ ಭದ್ರಕೋಟೆಯಲ್ಲಿ BJP ನಿರಾಳ. ಎಸ್, ಉತ್ತರ ಪ್ರದೇಶ ಗೆಲ್ಲೋದು ಅದು ಪ್ರಧಾನಿಯಾಗೋದಕ್ಕೆ ಬೇಕಾದಂತ ಅರ್ಹತೆಯನ್ನು ಸಂಪಾದಿಸೋದು ಅಂತ ಲೆಕ್ಕ. ಮತ್ತು ಈ ದೇಶದ ಪ್ರಧಾನಿಯಾದವರ ಪೈಕಿ ಅತ್ಯಂತ ಹೆಚ್ಚು ಜನ ಉತ್ತರ ಪ್ರದೇಶದಿಂದಲೇ ಬಂದವರು, ಅಥವಾ ಉತ್ತರ ಪ್ರದೇಶದಿಂದ ಗೆದ್ದು ಲೋಕಸಭಾ ಸದಸ್ಯರಾದವರು. ಸೊ ಉತ್ತರ ಪ್ರದೇಶಕ್ಕಿರುವಂಥ ಸ್ಟ್ರೆಂತ್ ಅದು ರಾಜಕೀಯವಾಗಿ. 80 ಲೋಕಸಭಾ ಕ್ಷೇತ್ರಗಳಿರುವಂಥ ಒಂದು ದೊಡ್ಡ ರಾಜ್ಯ, 22 ಕೋಟಿ ಜನಸಂಖ್ಯೆ ಇರುವಂಥ ರಾಜ್ಯ. ಅಂದರೆ ನಿಮಗೆ ಯುರೋಪಿನ ಬಹುತೇಕ ದೇಶಗಳಲ್ಲಿ ಉತ್ತರ ಪ್ರದೇಶದಷ್ಟು ಜನಸಂಖ್ಯೆ ಇಲ್ಲವೇ ಇಡೀ ದೇಶಗಳಲ್ಲಿಲ್ಲ. ಅಂದರೆ ಉತ್ತರ ಪ್ರದೇಶದ ಜನಸಂಖ್ಯೆ ಯುರೋಪಿನ ಬಹುತೇಕ ದೇಶಗಳ 4 ಪಟ್ಟು ಹೆಚ್ಚು. ಅಂತ ರಾಜ್ಯ ಉತ್ತರ ಪ್ರದೇಶ. ಉತ್ತರ ಪ್ರದೇಶವನ್ನು ಗೆದ್ದರೆ ದೇಶದ ಲೋಕಸಭೆಯ ಗದ್ದುಗೆಯನ್ನು ಹಿಡಿದಂತೆ. ಈ ಬಾರಿಯೂ ಕೂಡ ಉತ್ತರ ಪ್ರದೇಶ BJPಯನ್ನು ಬಿಟ್ಟು ಹೋಗೋದಿಲ್ಲ. ಅಥವಾ ಉತ್ತರ ಪ್ರದೇಶ ರಾಮ ಮಂದಿರ ಇರುವಂಥ ರಾಜ್ಯ, ರಾಮ ಮಂದಿರ ಉದ್ಘಾಟನೆಯಾಗಿರುವಂಥ ರಾಜ್ಯ, ಯೋಗಿ ಆದಿತ್ಯನಾಥ್ ಮುಖ್ಯಮಂತ್ರಿಯಾಗಿ 2ನೇ ಬಾರಿ ಅಧಿಕಾರವನ್ನು ಮಾಡ್ತಾ ಇರುವಂಥ ರಾಜ್ಯ. ಈ ಬಾರಿಯೂ ಕೂಡ BJP ಮತ್ತು ನರೇಂದ್ರ ಮೋದಿಯವರೇ ಕಂಟೆಸ್ಟ್ ಮಾಡಿರುವಂಥ ರಾಜ್ಯ. ಸೊ ಈ ಬಾರಿಯೂ ಕೂಡ BJPಗೆ ಉತ್ತರ ಪ್ರದೇಶ ಪ್ಲಸ್ ಅಂತ ಸರ್. ಉತ್ತರ ಪ್ರದೇಶ ನಾವು ನರೇಟಿವ್ ಬಿಲ್ಡ್ ಮಾಡೋದ್ರ ಬಗ್ಗೆ ಮಾತಾಡ್ತಿದ್ವಲ್ಲ, ಉತ್ತರ ಪ್ರದೇಶದಲ್ಲೂ ಆ ಥರದ ಒಂದು ನರೇಟಿವ್ ಬಿಲ್ಡ್ ಮಾಡೋ ಪ್ರಯತ್ನವನ್ನು ಆಪೋಸಿಷನ್ ಪಾರ್ಟಿಗಳು ಮಾಡಿದ್ವು. ಒಂದು ವೇಳೆ ಮೋದಿ ಅಮಿತ್ ಶಾ ಜೋಡಿ ಮತ್ತೆ ಅಧಿಕಾರಕ್ಕೆ ಬಂದರೆ ಯೋಗಿ ಆದಿತ್ಯನಾಥರನ್ನು ಕೆಳಗಿಳಿಸ್ತಾರೆ ಅನ್ನುವ ಒಂದು ವಾದ ಹೊರಡುತ್ತಲ್ಲ, ಅದಕ್ಕೆ ಕಾರಣ ಏನಂತಂದರೆ ಉತ್ತರ ಪ್ರದೇಶದಲ್ಲಿ 80 ಸೀಟುಗಳ ರಾಜ್ಯ. ಆ ರಾಜ್ಯದಲ್ಲಿ ಮೋದಿಯವರಿಗೆ ಎಷ್ಟು ದೊಡ್ಡ ಅಭಿಮಾನಿ ಬಳಗ ಇದೆಯೋ, ಫಾಲೋಯಿಂಗ್ ಇದೆಯೋ, ಕಲ್ಟ್ ಫಾಲೋಯಿಂಗ್ ಇದೆಯೋ, ಅಷ್ಟೇ ದೊಡ್ಡ ಕಲ್ಟ್ ಫಾಲೋಯಿಂಗ್ ಯೋಗಿ ಆದಿತ್ಯನಾಥ್ ಅವ್ರಿಗೂ ಇದೆ. ಸೊ ಇಟ್ಸ್ ಎ ಕಾಂಬಿನೇಷನ್ ಆಫ್ 2 ಫೋರ್ಸಸ್ಸಲ್ಲಿ. ಅಲ್ಲಿ ಒಂದು ಫೋರ್ಸನ್ನು ನಾವು ವೀಕ್ ಮಾಡಿಬಿಟ್ರೆ ಯೋಗಿ ಆದಿತ್ಯನಾಥ್ ಅವರ ಪದಚ್ಯುತಿ ಆಗಬಹುದು ಅನ್ನುವಂತಹ ಒಂದು ಭಾವನೆಯನ್ನು ನಾವು ಕೇಜ್ರಿವಾಲ್ ಪ್ರಸ್ತಾಪ ಕೇಜ್ರಿವಾಲ್ ಮಾಡಿದ್ರಲ್ಲ, ಹಾಗಾಗ್ಬಿಟ್ರೆ ನಮಗೆ ಉತ್ತರ ಪ್ರದೇಶದಲ್ಲಿ ಏನಾದ್ರು ವಿ ಕ್ಯಾನ್ ಮೇಕ್ ಸಮ್ ಇನ್ರೋಡ್ಸ್ ಅಂತ ಹೇಳಿ ಈ ಥರದ ನರೇಟಿವ್ ಬಿಲ್ಡಿಂಗ್ ಪ್ರಯತ್ನಗಳು ಎರಡೂ ಕಡೆಗಳಿಂದ ಆಗಿದೆ. ಎಸ್ ಸರ್, ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇರ ಸಂಪರ್ಕದಲ್ಲಿ, ಅವರು ಕ್ಯಾಂಡಿಡೇಟ್ ಕೂಡ. ಸರ್ ನಮಸ್ತೆ. ನಮಸ್ಕಾರ ಬೊಮ್ಮಾಯಿ ಅವರೇ, ನಮಸ್ಕಾರ. ಬಹುಶಃ ನಿಮಗೆ ಶುಭ ಸೂಚನೆ ಕಾಣ್ತಾ ಇದೆ ಎಕ್ಸಿಟ್ ಪೋಲ್ ಅಲ್ಲಿ. ಏನು ಹೇಳ್ತೀರಿ? ಏನು ಫಸ್ಟ್ ರಿಯಾಕ್ಷನ್ ತಮ್ಮದು? ಇಡೀ ದೇಶಕ್ಕೆ ಶುಭ ಸೂಚನೆ ಇದೆ, ಕೇವಲ BJPಗಲ್ಲ, ಇಡೀ ದೇಶಕ್ಕೆ ಶುಭ ಸೂಚನೆ ಇದೆ. ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆಗ್ತಾರೆ. ಭಾರತದ ಭವ್ಯ ಭವಿಷ್ಯವನ್ನು ಈ 3ನೇ ಅವಧಿಯಲ್ಲಿ ಭಾಳ ಎತ್ತರಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗ್ತದೆ. ಪ್ರತಿಯೊಬ್ಬ ಭಾರತೀಯನೂ ಕೂಡ ಅದರಲ್ಲಿ ಪಾಲ್ಗೊಳ್ತಾನೆ ಅನ್ನುವಂಥ ವಿಶ್ವಾಸ ನನಗಿದೆ. ಬೊಮ್ಮಾಯಿ ಅವರು, ಈಗ ನಾವು ರಾಷ್ಟ್ರದ ನಂಬರ್ಸನ್ನು ನೋಡ್ತಾ ಇದ್ವಿ, ಎಕ್ಸಿಟ್ ಪೋಲ್ಗಳು ಕೊಡ್ತಾ ಇರುವಂಥ ನಂಬರ್ಸನ್ನು ನೋಡ್ತಾ ಇದ್ವಿ. 10 ವರ್ಷ ಆಡಳಿತ ಮಾಡಿದ ನಂತರವೂ ಕೂಡ 350 ಕ್ರಾಸ್ ಆಗತ್ತೆ ನಂಬರು ಅಂತಂದ್ರೆ ಯಾಕೆ ಅಂತ ತಾವು ಭಾವಿಸ್ತೀರಿ? ಅಂದ್ರೆ ಏನು ನಂಬಿಕೆ ಅದು ಜನರಿಗೆ ಮೋದಿ ಮೇಲೆ? ನೋಡಿ, ಆ್ಯಂಟಿ ಇನ್ಕಂಬನ್ಸಿ ಅನ್ನುವಂಥ ಸ್ವತಂತ್ರ ನಂತರದ ಒಂದು ಟ್ರೆಂಡ್ ಏನಿತ್ತು, ಅದನ್ನು ಮುರಿದು ಪ್ರೋ ಇನ್ಕಂಬನ್ಸಿ ಮಾಡಿದಂಥ ನಾಯಕರು ನರೇಂದ್ರ ಮೋದಿ. ಗುಜರಾತಿನ ಮುಖ್ಯಮಂತ್ರಿಯಾಗಿ ನಿರಂತರವಾಗಿ 4 ಬಾರಿ ಮುಖ್ಯಮಂತ್ರಿಯಾಗಿ ಪ್ರೋ ಇನ್ಕಂಬನ್ಸಿಯನ್ನು ಗುಜರಾತ್ನಲ್ಲಿ ಅವರು ತೋರಿಸಿದರು. ಅದೇ ರೀತಿ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನ, ರೈತ ಇರ್ಬೋದು, ಯುವಕ ಇರ್ಬೋದು, ಮಹಿಳೆಯರು ಇರ್ಬೋದು, ಎಲ್ಲ ವರ್ಗದ ಜನ ಇರ್ಬೋದು, ದೀನದಲಿತರು ಇರ್ಬೋದು, ಎಲ್ಲರ ವಿಶ್ವಾಸಾರ್ಹತೆಯನ್ನು ಪಡ್ಕೊಂಡಿದ್ದಾರೆ. ಸಮಗ್ರ ಭಾರತ ಮೋದಿಯವರ ನಾಯಕತ್ವದಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಯಾಕಂದರೆ 10 ವರ್ಷದ ಭ್ರಷ್ಟಾಚಾರ ರಹಿತವಾಗಿರುವಂಥ, ಕಪ್ಪು ಚಿಕ್ಕಿಲ್ದಿರುವಂಥ ಸ್ವಚ್ಛ ಆಡಳಿತ
ಎರಡನೇದಾಗಿ ದಕ್ಷ ಆಡಳಿತ ಮತ್ತು ಈ ದೇಶದ ಬಗ್ಗೆ ಇರುವಂಥ ಅವರಿಗೆ ಪ್ರೀತಿ ಮತ್ತು ಕಳಕಳಿ ಮತ್ತು ಬಡವರಿಗೆ ಎಲ್ಲ ಕಾರ್ಯಕ್ರಮಗಳ ಮುಟ್ಟುವಂಥ ಅವರ ಪದ್ಧತಿ ಏನಿದೆ ಇದು ವಿಶ್ವಾಸಾರ್ಹತೆಯನ್ನು ಮೂಡಿಸಿದೆ. ಆದ್ದರಿಂದ ಮತ್ತೆ 300 ದಾಟ್ತೇವೆ ಮತ್ತು NDA 400 ದಾಟ್ತೇವೆ. ಬೊಮ್ಮಾಯಿ ಅವರೀಗ 10 ವರ್ಷದ ಆಡಳಿತದ ನಂತರ 359 ಅಂತ ಎಕ್ಸಿಟ್ ಪೋಲ್ ತೋರಿಸ್ತಾ ಇದೆ. ಕಾಂಗ್ರೆಸ್ನವರು ಪ್ರತಿಕ್ರಿಯೆ ಕೊಟ್ಟರು 295 ಗೆಲ್ತೀವಿ ನಾವು ಅಂತ. ಎಕ್ಸಿಟ್ ಪೋಲ್ ಬರೋದಕ್ಕಿಂತ ಮೊದಲೇ ಅವರೊಂದು ವಿಶ್ವಾಸ ವ್ಯಕ್ತಪಡಿಸಿದರು. ಏನು ಹೇಳ್ತೀರಿ ಅದ್ರ ಬಗ್ಗೆ? ಅಲ್ಲ, ಈಗ ಕನಸು ಕಾಣೋದಕ್ಕೆ ಯಾರೂ ದುಡ್ಡು ಕೊಡಬೇಕಾಗಿಲ್ಲ. ಅವರು ತಮ್ಮ ಊಹೆಗಳನ್ನು ಮಾಡೋದಕ್ಕೇನು ತೊಂದರೆ ಇಲ್ಲ. 4ನೇ ತಾರೀಕು ಸತ್ಯ ಹೊರಬೀಳ್ತಿದೆ. ಸತ್ಯವನ್ನು ಎದುರಿಸುವಂಥ ಶಕ್ತಿ ಭಗವಂತ ಅವ್ರಿಗೆ ಕೊಡಲಿ ಅಂತ ನಾನು ಬೇಡ್ಕೊಳ್ತೀನಿ. ಬೊಮ್ಮಾಯಿ ಅವರೇ, ಕರ್ನಾಟಕಕ್ಕೆ ಸಂಬಂಧಿಸಿ ಏನು ಹೇಳ್ತೀರಿ? ಕರ್ನಾಟಕದಲ್ಲೂ ಕೂಡ ನಿಮ್ಮ ತಕ್ಕಡಿ ಹೆಚ್ಚು ತೂಗ್ತಾ ಇದೆ. ನಮ್ಮ ತಕ್ಕಡಿ ತೂಗ್ತಾ ಇದೆ. ಆದರೆ ಕಳೆದ ಬಾರಿ ನಾವು 25 ಸೀಟುಗಳನ್ನ ಗೆದ್ದಿದ್ವಿ. ಈ ಬಾರಿ ನಿಮ್ಮ ಎಲ್ಲ ರಿಪೋರ್ಟ್ಗಳು 21 ಇಂದ 23 ತೋರಿಸ್ತಾ ಇದ್ದಾವೆ. ಎಲ್ಲೋ ಒಂದು 2-3 ಸೀಟಲ್ಲಿ ಆ ಲೋಕಲ್ ಆ್ಯಂಟಿ ಇನ್ಕಂಬನ್ಸಿ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಬರುವಂಥ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೋಬೇಕು ಅನ್ನುವಂಥದ್ದನ್ನು ನಾನು ಅರ್ಥ ಮಾಡ್ಕೊಂಡಿದ್ದೆ. ಈಗ ನೀವು ಕಳೆದ ವಿಧಾನಸಭಾ ಎಲೆಕ್ಷನ್ನಲ್ಲಿ ಇದ್ದಂಥ ಆ ವಾತಾವರಣ ಏಕಾಏಕಿ ಒಂದೇ ವರ್ಷದಲ್ಲಿ ಬದಲಾಯಿತು ಅಂತಂದರೆ, ಅಥವಾ ಬದಲಾಗಬಹುದು ಅಂತ ಎಕ್ಸಿಟ್ ಪೋಲ್ ಹೇಳ್ತಿದೆ ಅಂತಂದರೆ, ಅದಕ್ಕೆ ಏನು ಕಾರಣ ಅಂತ ಭಾವಿಸ್ತೀರಿ ಬೊಮ್ಮಾಯಿ ಅವರೇ? ಮೊದಲು ವಿಧಾನಸಭೆಯ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ದೊಡ್ಡ ಪ್ರಮಾಣದ ಅಪಪ್ರಚಾರ ಮತ್ತು ಗ್ಯಾರಂಟಿಗಳ ಆಸೆ ಮತ್ತು ಕಳೆದ 1 ವರ್ಷ ಕಾಂಗ್ರೆಸ್ಸಿನ ದುರಾಡಳಿತ, ಭ್ರಷ್ಟಾಚಾರ ಮತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಕುಸಿದಿರುವಂಥದ್ದು, ಅಭಿವೃದ್ಧಿ ಶೂನ್ಯವಾಗಿರುವಂಥದ್ದು, ಜನರಲ್ಲಿ ಭ್ರಮ ನಿರಸನೆಗೊಂಡಿದ್ದಾರೆ. ಹೀಗಾಗಿ ಮತ್ತೆ BJPಗೆ ನಾವು ಮತವನ್ನು ಹಾಕಬೇಕು ಅಂತ ಸ್ಥಳೀಯ ವಿಚಾರ ಇದ್ದರೆ ಅಲ್ಲಿ ನರೇಂದ್ರ ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿ ಮಾಡಬೇಕನ್ನುವಂಥ ಏನೋ ಒಂದು ದೊಡ್ಡ ಪ್ರಮಾಣದ ಒಂದು ಗಾಳಿ ಇಡೀ ದೇಶದಲ್ಲಿದೆ. ಅದು ಕರ್ನಾಟಕದಲ್ಲೂ ಕೂಡ ಇತ್ತು. ಎಲ್ಲ ಕಾರಣಗಳಿಂದ ಮತ್ತೆ ಜನರು BJP ಹತ್ರ ಇವತ್ತು ಒಲಿದು ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಹೆಚ್ಚಿನ ಸೀಟು BJPಗೆ ಬರುತ್ತೆ ಅಂತ ಹೇಳ್ತಾರೆ. ಹಾವೇರಿಯಲ್ಲಿ ತಾವು ಕೂಡ ಕಂಟೆಸ್ಟ್ ಮಾಡಿರೋದ್ರಿಂದ ಎಷ್ಟು ಲೀಡ್ನ ಎಕ್ಸ್ಪೆಕ್ಟೇಷನ್ ಬೊಮ್ಮಾಯಿ ಅವ್ರದ್ದು? ಇಲ್ಲ, ನಾನು ಲೀಡ್ಗಳು ಅಂಕೆ ಸಂಖ್ಯೆಯಲ್ಲಿ ನಾನು ಬೀಳಲ್ಲ. ಒಳ್ಳೆಯ ಕಂಫರ್ಟಬಲ್ ಲೀಡ್ನಿಂದ ನಾನು ಗೆಲ್ತೀನಿ ಅಂತ ಮಾತ್ರ ಹೇಳಕ್ಕೆ ಸಾಧ್ಯ. ಬೊಮ್ಮಾಯಿ ಅವರೇ, ಒಂದು ವೇಳೆ ಈ ನಂಬರು ನಾಡಿದ್ದು ರಿಸಲ್ಟ್ ಆಗಿ ಕನ್ವರ್ಟ್ ಆದರೆ ಕರ್ನಾಟಕದಲ್ಲಿ 20ಕ್ಕಿಂತಲೂ ಹೆಚ್ಚು ಸೀಟು BJP, 2 ಸೀಟ್ನ ಆಸುಪಾಸಲ್ಲಿ ಜಾತ್ಯತೀತ ಜನತಾದಳ ಅಂತ ಆದರೆ ಕರ್ನಾಟಕದ ರಾಜಕೀಯದ ಮೇಲೆ ಪರಿಣಾಮ ಬೀರುತ್ತಾ ಅದು? ಹಾಂ, ಅದು ಖಂಡಿತವಾಗಿಯೂ ಬೀರ್ತದೆ. ಒಂದು, ಜನರ ಒಲವು ಯಾವ ರೀತಿ ಇದೆ ಅಂತ. ಎರಡನೇದಾಗಿ ಆಡಳಿತ ಪಕ್ಷದ ಆಂತರಿಕವಾಗಿರುವಂಥ ಬೂದಿ ಮುಚ್ಚಿದ ಕೆಂಡದಂತಿರುವಂಥ ಸ್ಫೋಟಕ ಭಿನ್ನಾಭಿಪ್ರಾಯ ಆಚೆ ಬರ್ತದೆ. ಖಂಡಿತವಾಗೂ ಕರ್ನಾಟಕದ ರಾಜಕಾರಣದ ಮೇಲೆ ದೊಡ್ಡ ಪರಿಣಾಮ ಬೀಳ್ತದೆ. ಹಿರಿಯ ಪತ್ರಕರ್ತ ಅನಂತ್ ಚಿನಿವಾರ್ ಅವರು ನಿಮ್ಮನ್ನು ಪ್ರಶ್ನಿಸಬೇಕು ಅಂತ ಬಯಸ್ತಾ ಇದ್ದಾರೆ. ಸರ್, ಪ್ರೊಸೀಡ್ ಸರ್. ಸರ್ ನಮಸ್ಕಾರ. ಈಗ ತಾವು ಒಂದು ಮಾತು ಹೇಳಿದ್ರಿ, ಮೋದಿಯವರು ಈ ಆ್ಯಂಟಿ ಇನ್ಕಂಬೆನ್ಸಿ ಅಂತ ಸ್ವಾತಂತ್ರ್ಯ ನಂತರ ಏನು ಬರ್ತಾ ಇತ್ತು ಅದನ್ನು ಪ್ರೋ ಇನ್ಕಂಬೆನ್ಸಿ ಆಗಿ ಬದಲಿಸಿದರು ಮೋದಿಯವರು ಅಂಥೇಳಿ. ಅದನ್ನು ರಾಜ್ಯದಲ್ಲಿ ಮಾಡಲಿಕ್ಕೆ ರಾಜ್ಯದ ನಾಯಕರಿಗೆ ಯಾಕೆ ಸಾಧ್ಯ ಆಗಿಲ್ಲ ಅಂತ ಅಂದ್ಕೊಳ್ತೀರಿ ಸರ್? ಇಲ್ಲ, ರಾಜ್ಯದಲ್ಲಿ ನಾವು ಇನ್ನಷ್ಟು ಜನರ ಹತ್ತಿರ ಹೋಗಬೇಕು, ನಮ್ಮ ಕಾರ್ಯಕ್ರಮಗಳನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸ ನಾವು ಅತ್ಯಂತ ಶಿಸ್ತಿನಿಂದ ಮತ್ತು ಪ್ರಬಲವಾಗಿ ನಾವು ಮಾಡಬೇಕು. ಅದನ್ನು ಎಷ್ಟು ಮಾಡಬೇಕಾಗಿತ್ತು ಅದು ಮಾಡಿರಲಿಲ್ಲ, ಅದು ಮಾಡಬೇಕಾಗಿದೆ ಅನ್ನೋಂಥದ್ದು ನಾವು ಒಪ್ಕೊಳ್ತೀವಿ. ಇದು ಇಂಡಿವಿಜುವಲ್ ಸಂಸದೀಯ ಅಭ್ಯರ್ಥಿಗಳ ಗೆಲುವು ಅಥವಾ ಸಂಸದೀಯ ಅಭ್ಯರ್ಥಿಗಳಿಗೆ ಮೋದಿಯಿಂದ ಸಿಕ್ಕ ಗೆಲುವು ಅಂತ ತಾವು ಭಾವಿಸ್ತೀರಾ ಇದನ್ನು? ದಿಸ್ ಇಸ್ ದ ಮೋದಿ ಎಲೆಕ್ಷನ್ ಅಂತ? ಇಲ್ಲ, ಖಂಡಿತ ಇದು ಮೋದಿಯವರ ಹೆಸರಿನಲ್ಲಿ, ಮೋದಿಯವರ ನೇತೃತ್ವದಲ್ಲಿ ಇಡೀ ದೇಶದಲ್ಲಿಯೇ ಇದು ಚುನಾವಣೆ ನಡೀತಾ ಇದ್ದವು. ಹೀಗಾಗಿ ಆ ಕ್ರೆಡಿಟ್ ಮೋದಿಯವರಿಗೆ ಹೋಗುತ್ತೆ. ಇಟ್ಸ್ ಅ ಮೋದಿ ಎಲೆಕ್ಷನ್. ಈಗ ಈ ವಿಧಾನಸಭೆ ಎಲೆಕ್ಷನ್ನಲ್ಲಿ ಕೆಲಸ ಮಾಡಿದ ಗ್ಯಾರಂಟಿ ಯೋಜನೆಗಳು ಈ ಲೋಕಸಭೆ ಎಲೆಕ್ಷನ್ನಲ್ಲಿ ಯಾಕೆ ಕೆಲಸ ಮಾಡಿಲ್ಲ ಅಂತ ತಾವು ಭಾವಿಸ್ತೀರಿ? ಏನು ಕಾರಣ ಇರಬಹುದು ಅದಕ್ಕೆ?
ನೋಡಿ, ಜನರ ನಿರೀಕ್ಷೆ ಭಾಳ ದೊಡ್ಡದಾಗಿತ್ತು. ಎಲ್ಲ ಗ್ಯಾರಂಟಿಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗಿಲ್ಲ. ಹಲವಾರು ಕಂಡೀಷನ್ಗಳನ್ನ ಹಾಕಿದ್ರು. ಉದಾಹರಣೆಗೆ ಅನ್ನಭಾಗ್ಯ, ಅವರು 10 kg ಅಕ್ಕಿನೇ ಕೊಡೋಕ್ಕಾಗಿಲ್ಲ. ಅದೇ ರೀತಿ ಎಲೆಕ್ಟ್ರಿಸಿಟಿ 200 ಯೂನಿಟ್ ಅಂತ ಹೇಳ್ತಾರೆ. ಒಬ್ಬ ವ್ಯಕ್ತಿಗೂ 200 ಯೂನಿಟನ್ನು ಇವತ್ತು ಫ್ರೀಯಾಗಿ ಕೊಡೋಕ್ಕಾಗಿಲ್ಲ. ಅಷ್ಟೇ ಅಲ್ಲ, ಗೃಹಲಕ್ಷ್ಮಿ ಅಂತ ಏನು ಮಾಡಿದ್ದಾರೆ, ಅವರು 1 ಕೋಟಿಗಿಂತ ಹೆಚ್ಚು ಜನರಿಗೆ ಕೊಟ್ಟಿದ್ದೇವೆ ಅಂತ, ಅದು ಕೇವಲ 25-30% ಮಾತ್ರ ಜನರಿಗೆ ನಿಲ್ಕಿದೆ. ಈ ಸತ್ಯ ಇವತ್ತು ಈ ಚುನಾವಣೆಯಲ್ಲಿ ಗೊತ್ತಾಗ್ತಾ ಇದೆ. ಈ ಫಲಿತಾಂಶದ ಹಿನ್ನೆಲೆಯಲ್ಲಿ ಸರ್, ಈ ಫಲಿತಾಂಶ ಬಂದಿಲ್ಲ, ಹೀಗಾಗಿ ಈ ನಂಬರ್ಗಳು ಅಕಸ್ಮಾತ್ ನಾಳೆ ನಿಜ ಆದರೆ, ಇದೇ ಫಲಿತಾಂಶ ಬಂದರೆ, ಈ ಥರದ ಫಲಿತಾಂಶ ಬಂದ ಹಿನ್ನೆಲೆಯಲ್ಲಿ ಗ್ಯಾರಂಟಿ ಯೋಜನೆಗಳು ಮುಂದುವರಿಯತ್ವೆ ಅಂತ ಅನ್ಸುತ್ತೋ ಇಲ್ಲ ಅಂತ ಅನ್ಸುತ್ತೋ ಸರ್ ತಮಗೆ? ಈಗ ಅದು ಆಡಳಿತ ಪಕ್ಷದವರು ಇದು ಉತ್ತರವನ್ನು ಹೇಳಬೇಕು. ಅವರು ಚುನಾವಣೆಯ ಪೂರ್ವದಲ್ಲಿ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಹೇಳಿದ್ದಾರೆ. ಆದರೆ ಇವತ್ತು ರಾಜ್ಯದ ಹಣಕಾಸಿನ ಪರಿಸ್ಥಿತಿ ಭಾಳ ಗಂಭೀರವಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಗಂಭೀರ ಆಗ್ತದೆ. ಇಷ್ಟು ಕಗ್ಗಂಟನ್ನು ಈ ಹಣಕಾಸಿನ ಆರ್ಥಿಕ ಇಲಾಖೆಯಲ್ಲಿ ಮಾಡಿದ್ದಾರೆ. ಮುಖ್ಯಮಂತ್ರಿಗಳು ಒಂದು ರೀತಿಯಲ್ಲಿ ಈ ಗ್ಯಾರಂಟಿಯ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾವ ರೀತಿ ಹೊರಗೆ ಬರ್ತಾರೆ ಅನ್ನೋದನ್ನು ನೋಡಬೇಕು. ಇದು ಅವ್ರು ಉತ್ತರಿಸಬೇಕಾಗುತ್ತೆ, ನಾವು ಬೊಮ್ಮಾಯಿ ಅವರೇ, ಒಂದು ಪ್ರಶ್ನೆ ಇದೆ ನನಗೆ. ಈಗ 1 ಲಕ್ಷ ರೂಪಾಯಿ ನಾವು ಕೊಡ್ತೀವಿ ಅಂತ ಇಂಡಿಯಾ ಮೈತ್ರಿಕೂಟ ಹೇಳ್ತಾ ಬಂತು. ಅದರ ಆಕರ್ಷಣೆಗೂ ಒಳಗಾಗದೆ ನಿಮ್ಮನ್ನ ಜನ ಚೂಸ್ ಮಾಡ್ತಾರೆ ಅಥವಾ ಬಿಜೆಪಿಯನ್ನ ಜನ ಚೂಸ್ ಮಾಡ್ತಾರೆ ಅಂತ ಎಕ್ಸಿಟ್ ಪೋಲ್ ಹೇಳ್ತಿದೆ ಅಂತಾದ್ರೆ ಅದಕ್ಕೆ ಕಾರಣ ಏನು ಅಂತ ಭಾವಿಸ್ತೀರಿ? ಗ್ಯಾರಂಟಿಯ ಆಕರ್ಷಣೆಗಿಂತ ಮೋದಿ ಚರಿಷ್ಮಾ ದೊಡ್ಡದು ಅಂತನಾ? ಕಾರಣ ಭಾಳ ಸಿಂಪಲ್ ಆಗಿದೆ. ಯಾವ ಪಕ್ಷ ಸಂಪೂರ್ಣವಾಗಿ ಇಲೆಕ್ಷನ್ನಲ್ಲಿ ನಿಲ್ಲೋದಕ್ಕೆ ತಯಾರಿಲ್ಲ, 272, ಆ ಪಕ್ಷದ ಆಶ್ವಾಸನೆ ಕವಡೆ ಕಾಸಿಗೆ ಕಿಮ್ಮತ್ತಿಲ್ಲ ಅನ್ನೋ ಒಂದು ರೀತಿಯಲ್ಲಿದೆ. ಸೋಲುವ ಪಕ್ಷವ ಆಶ್ವಾಸನೆಗೆ ಜನ ಮಾರಿ ಹೋಗೋದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿದೆ. ಎಸ್, ಥ್ಯಾಂಕ್ ಯು ಬೊಮ್ಮಾಯಿ ಅವರೇ, ಆಲ್ ದಿ ಬೆಸ್ಟ್. ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಒಟ್ಟಿನಲ್ಲಿ ಗಮನಿಸಿದ್ರಿ ಚಿನಿವಾರ ಸರ್, ಒಂದು ಪ್ರಬಲ ನಾಯಕತ್ವ, ಮತ್ತೊಂದು ಗ್ಯಾರಂಟಿಯ ಆಕರ್ಷಣೆ. ನನಗೆ ಏನೋ ಬರುತ್ತೆ, ಇದನ್ನು ಹೊರತಾಗಿ, ಆಕರ್ಷಣೆಯನ್ನು ಹೊರತಾಗಿ ಒಂದು ಪ್ರಬಲ ನಾಯಕತ್ವ ನನಗೆ ಇರಲಿ ಅಂತ ಜನ ಭಾವಿಸ್ತಾರೆ ಅಂತಾದರೆ ಏನದು ಮ್ಯಾಜಿಕ್ ಅಂತ ಹೇಳಬೇಕು, ಮಿರಾಕಲ್ಲು ಅಂತ ಹೇಳಬೇಕು? ಬೊಮ್ಮಾಯಿ ಅವರು ಇನ್ನೂ ಒಂದು ಭಾಳ ಪರ್ಟಿನೆಂಟ್ ಇಶ್ಯೂ ಮಾತಾಡಿದರು. 272 ಬೇಕಾ ನಮಗೆ? ಒಂದು ಸಿಂಪಲ್ ಮೆಜಾರಿಟಿಗೆ 272 ಬೇಕು. 272 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆಯೇ ಇಲ್ಲದಷ್ಟು ಸ್ಥಾನಗಳಲ್ಲಿ ಒಂದು ಪಕ್ಷ ಸ್ಪರ್ಧೆ ಮಾಡಿ 272 ಸ್ಥಾನಕ್ಕಿಂತ ಕಡಿಮೆ ಸ್ಥಾನದಲ್ಲಿ ಸ್ಪರ್ಧೆ ಮಾಡಿದರೆ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ವೋ? ಕಾಂಗ್ರೆಸ್ ಕೆನಾಟ್ ಕಮ್ ಟು ಪವರ್ ಆನ್ ಇಟ್ಸ್ ಓನ್. ತನ್ನ ಸ್ವಂತ ಶಕ್ತಿಯಿಂದ ಏಕಾಂಗಿಯಾಗಿ ಅಧಿಕಾರಕ್ಕೆ ಬರದೇ ಇರುವಂತಹ ಒಂದು ಪಕ್ಷ ಒಂದು ಗ್ಯಾರಂಟಿಯನ್ನು ಕೊಟ್ಟರೆ, ವೇರ್ ಇಸ್ ದ ಗ್ಯಾರಂಟಿ ದಟ್ ಗ್ಯಾರಂಟಿ ವಿಲ್ ಬಿ ಡೆಲಿವರ್ಡ್ ಟುಮಾರೋ? ನಾಳೆ ಮೈತ್ರಿ ಅಂತ ಬಂದಾಗ ಮೈತ್ರಿ ಧರ್ಮ ಅಂಥೇಳಿ ನಾವು ಗ್ಯಾರಂಟಿನೇ ಇಂಪ್ಲಿಮೆಂಟ್ ಮಾಡೋದಿಲ್ಲ ಅಂತ ಅಂದ್ಬಿಟ್ರೆ ಇದೂ ಒಂದು ಅಪನಂಬಿಕೆಗೆ ಕಾರಣ ಆಗಿರ್ಬೋದು. ಸಿ, ದಟ್ಸ್ ಎ ವೆರಿ ವ್ಯಾಲಿಡ್ ಪಾಯಿಂಟ್. ನಾನು ಗೆಲ್ತೀನಿ, ನಾನು ಅಧಿಕಾರಕ್ಕೆ ಬರ್ತೀನಿ, ನಾನು ಅಧಿಕಾರಕ್ಕೆ ಬಂದರೆ ನಿಮಗೆ ಇದನ್ನು ಕೊಡ್ತೀನಿ ಅಂತ ಹೇಳೋದು, ಆ ಅಧಿಕಾರಕ್ಕೆ ಬರುವ ರೀತಿಯ ಪ್ರಯತ್ನವನ್ನು ಮಾಡೋದಿದೆಯಲ್ಲ, ಇದೆಲ್ಲವನ್ನು ಜನ ನೋಡ್ತಿರ್ತಾರೆ. ನೀವು ಏಕಾಂಗಿಯಾಗಿ ಅಧಿಕಾರಕ್ಕೆ ಬರೋ ಪ್ರಯತ್ನ ಮಾಡ್ತಿದ್ದೀರಾ ಅಥವಾ ನೀವು ಇನ್ಯಾರ ಮೇಲೋ ಡಿಪೆಂಡ್ ಆಗಿದ್ದೀರಾ? ಇನ್ಯಾರ ಮೇಲೋ ಡಿಪೆಂಡ್ ಆಗಿರುವಾಗ ನೀವು ಯಾವ ಗ್ಯಾರಂಟಿ ಕೊಡ್ತೀರಿ? ನೀವು ಬಂದರೆ ಕೊಡ್ತೀನಿ ಅಂತ ಹೇಳ್ತಿರಲ್ಲ. ಸೊ ಪ್ರಾಬಬ್ಲಿ ದಿಸ್ ಹ್ಯಾಸ್ ಆಲ್ಸೋ ವರ್ಕ್ಡ್ ಆನ್ ದಿ ಮೈಂಡ್ಸ್. ಇನ್ನೊಂದು, ನಾನು ಆಗಲೇ ಹೇಳಿದಾಗೆ, ಈ ಗ್ಯಾರಂಟಿಯನ್ನು ಕೊಡುವ ಧ್ವನಿ ಮತ್ತು ಈಗಾಗಲೇ ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳ ಮೂಲಕ ನನ್ನನ್ನು ತಲುಪಿರುವ ಧ್ವನಿ, ಈ 2 ಧ್ವನಿಗಳಲ್ಲಿ ನಾನು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತಂದಾಗ ಕ್ರೆಡಿಬಿಲಿಟಿ ಪ್ರಶ್ನೆ ಬರುತ್ತೆ, ವಿಶ್ವಾಸಾರ್ಹತೆ. ಯಾರು ಮಾಡಿದಾರಪ್ಪ ಇಷ್ಟು ವರ್ಷ, ಏನು ಕೆಲಸ ಮಾಡಿದ್ದಾರೆ ಅಂತ ನೋಡಿದಾಗ ಪ್ರಾಬಬ್ಲಿ ಪೀಪಲ್ಸ್ ಚಾಯ್ಸ್ ಹ್ಯಾಸ್ ಬೀನ್ ಮೋದಿ. 3ನೇ ಸಲ ಈ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬರೋದಿದೆಯಲ್ಲ, ದಿಸ್ ಈಸ್ ಅನ್ಪ್ಯಾರಲಲ್ಡ್. ಹಿಂದೆ ನೆಹರು ಬಿಟ್ಬಿಟ್ರೆ ಹೀಗೆ ಪದೇ ಪದೇ ಅಧಿಕಾರಕ್ಕೆ ಬಂದವರಿಲ್ಲ. ಈ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದರೆ ಭಾರತೀಯ ಜನತಾ ಪಕ್ಷದ್ದು ಇದು ಗೊತ್ತಿಲ್ಲ ನನಗೆ. NDA 370 ಅಂತಂದರೆ ಅಲ್ಲಿ BJPದು ಎಷ್ಟಿದೆ ಅಂತೇಳಿ. ಆಬ್ವಿಯಸ್ಲಿ ಇಟ್ ಬಿ ಮೋರ್ ದೆನ್ 300. 300ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಇಟ್ಕೊಂಡು ಭಾರತೀಯ ಜನತಾ ಪಕ್ಷ NDA ಸಹಯೋಗದಲ್ಲಿ ಅಧಿಕಾರಕ್ಕೆ ಬಂದರೆ, ಅದು ಇಷ್ಟೇ ಪ್ರಬಲವಾಗಿದ್ದರೆ ವಿಪಕ್ಷಗಳು ಇನ್ನೂ 5 ವರ್ಷ ವಿಪಕ್ಷಗಳ ಸ್ಥಾನದಲ್ಲಿ ಕೂತ್ಕೋಬೇಕಲ್ಲ, ಇವರುಗಳು ಹೌ ವಿಲ್ ದೆ ಕೀಪ್ ದೇರ್ ಫೋರ್ಸಸ್?
ಅಂದರೆ ಹಿಡಿದಿಟ್ಕೋಬೇಕಲ್ಲ, ಆ ಹಿಡಿದಿಟ್ಟುಕೊಳ್ಳುವ ಪ್ರಕ್ರಿಯೆ ಹೇಗಿರುತ್ತೆ, ಸಾಧ್ಯ ಆಗುತ್ತಾ ಅದು? ವಾಟ್ ವಿಲ್ ಬಿ ದ ಎಲೆಕ್ಷನ್ಸ್ ಲೈಕ್ 5 years ಡೌನ್ ದ ಲೈನ್? ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ದಿಸ್ ಎಲೆಕ್ಷನ್. ಈ ಸಲ ಬಿ ಜೆ ಪಿಗೆ ಈ ಥರದ ಅಧಿಕಾರ ಕೊಟ್ಟು ಬಿಟ್ಟರೆ ಮುಂದೆ ಎಲೆಕ್ಷನ್ಗಳಲ್ಲಿ ನಡೆಯೋದಿಲ್ಲ ಅನ್ನೋ ಥರದ ಒಂದು ವಾದ ಹುಟ್ಕೊಳ್ತು, ಒಂದು ನರೇಟಿವ್ ಹುಟ್ಕೊಳ್ತು, ಇದು ಕೊನೆಯ ಎಲೆಕ್ಷನ್ ಆಗುತ್ತೆ ಅಂತೇಳಿ. ಆರ್ ವಿ ಹೆಡಿಂಗ್ ಟುವರ್ಡ್ಸ್ ದಟ್? ಐ ಡೋಂಟ್ ನೋ. ಎಸ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.